ವಿಜಯ್ ಅವರ ತಂದೆ ಇರಬಹುದು ಚಂದ್ರಶೇಖರ್ ಸರ್, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿರೋದು. ಸೊ ಎಲ್ಲೋ ಆ ಕಡೆ ಕನೆಕ್ಷನ್ ಆಗಿದೆ. ನೀವು ಕೂಡ ಕರ್ನಾಟಕದವರು, ಈಗ ತಮಿಳು ಇಂಡಸ್ಟ್ರಿನಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲೂ ಕೂಡ ಒಂದು ಸಿನಿಮಾ ಈಗ ಇನ್ನೇನು ರಿಲೀಸ್ ಕೂಡ ಅದು ರೆಡಿ ಆಗಿರುವಂಥದ್ದು. ಅವ್ರ ತಂದೆ ಬಗ್ಗೆ ತಿಳ್ಕೊಂಡಿದ್ದು ಇಲ್ಲ, ನಾನು ತಿಳ್ಕೊಂಡಿದ್ದೆ ಮೇಡಮ್. ಅಂದರೆ ನೋಡಿ, ವಿಷ್ಣುವರ್ಧನ್ ಸರ್ ಮಾಡಿದಾರಂತ, ಅಂಬರೀಷ್ ಸರ್ಗೆ ಅವರಿಗೂ ಕನ್ನಡದ ಅಂದರೆ ನಂಟಿದೆ, ರಿಲೇಷನ್ಶಿಪ್ ಇದೆ ಇಲ್ಲೂ. ಸೊ ನಾನು ಕೂಡ ಇಲ್ಲಿಂದ ಹೋಗಿ ಅಲ್ಲೋಗಿ ಅವ್ರ ಮಗನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅದೇ ಇವೆಲ್ಲ ಒಂಥರ ಸಂಬಂಧಗಳನ್ನ ಹೇಳ್ಕೊಳಕ್ಕೇ ಇಷ್ಟ ಆಗುತ್ತೆ. ಎಲ್ಲಕ್ಕಿಂತ ನಾವು ಐ ಆಮ್ ವೆರಿ ಗ್ರೇಟ್ಫುಲ್ ಅಲ್ವಾ. ಅಂದರೆ ಇಲ್ಲಿಂದ ಅಲ್ಲೋಗಿ ಆ್ಯಕ್ಟ್ ಮಾಡಿದ್ದೀನಿ. ಅಷ್ಟು ದೊಡ್ಡ ಡೈರೆಕ್ಟರ್ ಮಗ, ನಮ್ಮಲ್ಲಿರೋ ಲೆಜೆಂಡ್ಗಳಿಗೆ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ಇದ್ದ ಲೆಜೆಂಡ್ಗಳಿಗೆ. ಅಂಥ ಡೈರೆಕ್ಟರ್ ಮಗನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ನನಗೂ ಒಂಥರ ಮಿರಾಕಲ್ ಅನಿಸ್ತಿದೆ ಮೇಡಮ್. ಅಂದರೆ ಆ್ಯಸ್ ಅ ಆರ್ಟಿಸ್ಟ್ ಆಗಿ ನಾನು ಏನು ಅಂದ್ಕೊಂಡಿದ್ನಲ್ಲ, ಆ ಗ್ರೋತ್ ನಂಗೆ ಸಿಗ್ತಾ ಇದೆ. ನನಗೋಸ್ಕರನೂ ವೆಯ್ಟ್ ಮಾಡಿ 20-25 ಡೇಸ್ ನನಗೋಸ್ಕರನೂ ವೆಯ್ಟ್ ಮಾಡಿ ಆ ರೋಲ್ ಇವರೇ ಮಾಡಿದ್ರೆ ಚೆನ್ನಾಗಿರುತ್ತಂತ ಇಷ್ಟು. ಅಂದರೆ ಇಟ್ ವಾಸ್ ಅ ಬಿಗ್ ಪ್ರೊಸೀಜರ್ ಇತ್ತು ಅದು. ಆ ಕ್ಯಾರೆಕ್ಟರಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ನಾನು ಮೇಕ್ ಓವರ್ ಆಗಲಿ, ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡಿ, ಫಸ್ಟ್ ಶೋ ನೋಡಿ, ಚೆನ್ನಾಗಿರುತ್ತೆ ಅದು. ಮಾಡಿರೋ ರೋಲು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿದ್ರು ತುಂಬ ಚೊಕ್ಕದಾಗಿ, ಅಂದರೆ ತುಂಬ ಅಚ್ಚುಕಟ್ಟಾಗಿರೋ ಪವರ್ಫುಲ್ ರೋಲ್ ಅದು. ಸೊ ಅದಕ್ಕೆ ನಂಗೆ ಮೇಕ್ ಓವರ್ ಆಗೋಕ್ಕೆ ಟೈಮ್ ಕೊಟ್ಟು ನನ್ನ ಹತ್ರನೇ ಮಾಡಿಸಿ ಫೈನಲಿ ಔಟ್ಪುಟ್ ತೆಗ್ಸೋದಿದೆಯಲ್ಲ, ತುಂಬ ಖುಷಿ ಆಗ್ತಿದೆ ಮೇಡಮ್. ನನಗೂ ಅನಿಸ್ತಿದೆ, ನನಗೆ ಒಬ್ಬ ಕನ್ನಡದಿಂದ ಒಬ್ಬ ಕಲಾವಿದನ ಕರೆಸಿ ಇಷ್ಟು ಟೈಮ್ ಕೊಟ್ಟು ಈ ಥರ ನನಗೆ ಒಂದು ಬಿಗ್ ರೋಲ್ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ವೆರಿ ಥ್ಯಾಂಕ್ಫುಲ್ ಆಗಿರ್ತೀನಿ. ಪ್ರೊಡಕ್ಷನ್ ಹೌಸ್ KVN ಸರ್ಗಾಗಲಿ, ವಿನೋದ್ ಸರ್ಗಾಗಲಿ, ಆ್ಯಂಡ್ ವಿಜಯ್ ಸರ್ಗೆ, ಆ್ಯಂಡ್ ಹೋಲ್ ಟೀಮ್ಗೆ. ಜನನಾಯಕನ್ ನಿಮ್ಮ ಕರಿಯರ್ನಲ್ಲಿ ಯಾವ ರೀತಿ ಒಂದು ಮೈಲಿಗಲ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ, ಮುಂದಿನ ಪ್ರಾಜೆಕ್ಟ್ಸ್ಗೆ? ನಾನು ಯಾವಾಗ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತವಲ್ಲ, ಈ ರೂಮರ್ಸಲ್ಲೇ ಇತ್ತು ಅವ್ರು ಮಾಡ್ತಿದಾರಂತ. ಸೊ ಯಾವಾಗ ಈಗೆಲ್ಲ ಇಲ್ಲ ಫೈನಲಿ ಆಗಿದೆ ಅಂತ ಗೊತ್ತಾದ ಮೇಲೆ ಗೊತ್ತಿದ್ದಿಲ್ಲ. ಅವ್ರದ್ದು ಇದರಲ್ಲೇ ಅವ್ರ ಥಿಂಕಿಂಗ್ ಲೆವೆಲಲ್ಲೇ ಇದಿರುತ್ತೆ, ಇಲ್ಲ ಈ ವಜ್ರಂಗ್ ಶೆಟ್ಟಿ ಅವ್ರು ಮಾಡ್ತಿದಾರಂತ. ಸೊ ನನ್ನ ಪ್ರಕಾರ ತುಂಬ ಆಫರ್ಗಳು ಇದರಿಂದ ಬರ್ಬೋದು ಅಂತ. ನಂಗೆ ಸ್ಪೆಷಲಿ ಎಲ್ಲ ಲ್ಯಾಂಗ್ವೇಜಿಂದನೂ ಬರಬೇಕು, ಬಟ್ ಕನ್ನಡದಲ್ಲೂ ಮಾಡಬೇಕಂತ ತುಂಬ ಆಸೆ ಇದೆ. ಯಾಕಂದರೆ 14 ಸಿನಿಮಾ ಕನ್ನಡದಲ್ಲಿ ಮಾಡಿರೋದು ನಾನು. 14 ಸಿನಿಮಾ ಹೀರೋ ಮಾಡಿದ್ದೀನಿ, ವಿಲನ್ ಮಾಡಿದ್ದೀನಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಫ್ಲಾಪ್ ಲಿಸ್ಟ್ಗಳು ಜಾಸ್ತಿ ಇದ್ದಾವೆ ನನ್ನ ಇದರಲ್ಲೂ. ಅಂದರೆ ಏನೇ ಆಗಲಿ ಸಂಪಾದನೆ ಆಗ್ತಿತ್ತು, ಅದನ್ನಕ್ಕಿಟ್ಟನು ಒಂದು ಬಿಗ್ ಬ್ರೇಕ್ ಬೇಕಾಯಿತು. ಜೇಮ್ಸಿಂದ ಸಿಕ್ತು. ಅದಾದಮೇಲೆ ನಾನು ಬೇರೆ ಲ್ಯಾಂಗ್ವೇಜಿಗೆ ಹೋದೆ, ಯಾಕಂದರೆ ಇಲ್ಲಿ ಅವಕಾಶಗಳು ಕಮ್ಮಿಯಾಗಿ ನಾನು ಆ ಕಡೆಗೆ ಹೋಗಿದ್ದು. ಬಟ್ ಅಲ್ಲಿ ಬಂದು ನಂಗೆ ಮಾಡಲೇಬೇಕಾಗಿತ್ತು. ನನ್ನ ಕರಿಯರ್ಗೆ ನೆಸೆಸಿಟಿ ಇತ್ತು ಅದು, ಯಾವುದು ಇದು ಮಾಡೋದು, ಸಲಾರ್ ಮಾಡಿಲ್ಲ ಅಂದಿದ್ದರೆ ಕನ್ನಡದಲ್ಲಿ ಅಂಥ ದೊಡ್ಡ ಅಪಾರ್ಚುನಿಟಿಗಳು ಬರಲಿಲ್ಲ. ಸ್ಪೆಷಲಿ ಹೇಳಬೇಕಂದ್ರೆ ನಿಮ್ಗೆ ಹೇಳಿದ್ನಲ್ಲ ಮೇಡಮ್, ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ, ಅಥವಾ ಇಲ್ಲಿ ಆ್ಯಕ್ಟಿವಿಟೀಸೇ ಕಮ್ಮಿ ಆಗಿದೆ. ಯಾರೊಬ್ರು ಗೈಡ್ ಮಾಡೋರು ಬೇಕು, ಉಪಯೋಗಿಸ್ಕೋಬೇಕು ಇಲ್ಲಿರೋ ಆರ್ಟಿಸ್ಟ್ಗಳನ್ನ. ನಿಮ್ಗೆ ಓಕೆ ಎಲ್ಲರೂ ಎಲ್ಲ ಲ್ಯಾಂಗ್ವೇಜ್, ನಮ್ಮವರು ಬೇರೆ ನಮ್ಮನ್ನು ಹೊರಗಡೆಯವ್ರು ಹೆಂಗೆ, ಹೊರಗಡೆಯವರಲ್ಲ ಬಿಡಿ, ನಮ್ಮ ಇಂಡಸ್ಟ್ರಿನೇ ಅದು. ಈಗ ಕಾಲಿವುಡ್ ಆಗಲಿ ಟಾಲಿವುಡ್ ಆಗಲಿ ಹೆಂಗೆ ನಮ್ಮನ್ನು ಕರೀತಾರೆ, ಅದೇ ಥರ ಅವರನ್ನು ನಾವು ಕರೆಯೋದೇನು ತಪ್ಪಲ್ಲ. ಅದ್ರ ಜೊತೆಗೂ ಸ್ಥಳೀಯ ಕಲಾವಿದರು ಏನಿದ್ದಾರೆ ಕನ್ನಡದಲ್ಲೇ ತುಂಬ ಮೇಜರ್ ಆರ್ಟಿಸ್ಟ್ಗಳದ್ದು ಒಳ್ಳೊಳ್ಳೆ, ನನಗೆ ಗೊತ್ತಿದೆ, ಡ್ರಾಮಾ ಬೇಸಿಂದ ಬಂದಿರೋರಾಗಿರ್ಬೋದು, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅವ್ರನ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಪೇಮೆಂಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಗೆ ಔಟ್ಪುಟ್ ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳಿ. ಸದ್ಯ ಈಗ ವಿಜಯ್ ಅವರು ಇರಬಹುದು, ಅವರ ಸರಳತೆ ಬಗ್ಗೆ ಹೇಳಿದ್ರಿ. ಅವ್ರ ಟಿಕೆಟ್ಸ್ ಈಗಾಗಲೇ ಕೊಟ್ಟಿರೋದು, ಬಟ್ ಅವ್ರ ಹತ್ರ ಇನ್ನೂ 2 ಕ್ಷೇತ್ರದ ಟಿಕೆಟ್ಸ್ ಏನಿದೆ. ಒಂದು ಕ್ಷೇತ್ರದ ಟಿಕೆಟ್ ಅವ್ರು ಇಟ್ಕೊಂಡು, ಇನ್ನೊಂದು ಕ್ಷೇತ್ರದ ಟಿಕೆಟು ತಮಿಳು ನಾಡಿನ ಸೂಪರ್ ಸ್ಟಾರ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಕೊಡ್ತಾರೆ ಅನ್ನೋಂಥದ್ದು ಎಲ್ಲೋ ರೂಮರ್ಸ್ ಬರ್ತಾ ಇದೆ. ತ್ರಿಷಾ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋವಂಥದ್ದು. ನನಗೆ ಐಡಿಯಾ ಇಲ್ಲ ಮೇಡಮ್, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹೌದು, ಬಟ್ ಒಂದು ಲೇಡಿ ಸೂಪರ್ ಸ್ಟಾರ್ ಇರ್ಬೋದು, ಆ ಚಿತ್ರರಂಗದಲ್ಲಿ ಅಷ್ಟು ಕೊಡುಗೆ ಅವರು ಕೂಡ ಕೊಟ್ಟಿದ್ದಾರೆ. ಈ ವಿಜಯ್ ಅವರ ಫ್ರೆಂಡ್ಶಿಪ್ಪಿಂದ ತ್ರಿಷಾ ಅವ್ರಿಗೆ ಆ ಟಿಕೆಟ್ ಏನಾದರೂ ಸಿಕ್ಕಿದ್ರೆ ಕೊಟ್ಟರು ಒಳ್ಳೇದೇ ಅಲ್ವಾ. ಒಬ್ಬರು ಅಂದರೆ ಲೇಡಿ ಬರ್ತಾರೆ, ಮತ್ತು ಒಬ್ಬ ಪೊಲಿಟಿಕಲ್ ಪಾರ್ಟಿಗೆ ಅವರು ಜಾಯ್ನ್ ಆಗ್ತಾರೆ ಅಂದರೆ ಒಳ್ಳೆಯದು. ಇನ್ನೂ ಅಂದರೆ ಈ ಹೆಣ್ಮಕ್ಳದ್ದು ಸಮಸ್ಯೆಗಳು ಏನಿದೆ ಅವ್ರಿಗೆ ಜಾಸ್ತಿ ಬೇಗ ಅವ್ರಿಗೆ ಕನ್ವೆ ಆಗಿಬಿಡುತ್ತೆ. ಅಂದರೆ ಹೆಣ್ಮಕ್ಳು ಜೊತೆ ಇದ್ದರೆ ಅವ್ರದ್ದು ಪ್ರಾಬ್ಲಮ್ಗಳನ್ನ ಬೇಗ ಅರ್ಥ ಮಾಡ್ಕೊತಾರೆ ಅನಿಸುತ್ತೆ. ಬೇಕು ಅವರು ಜಾಸ್ತಿ ಪೊಲಿಟಿಕಲ್ ಇನ್ವಾಲ್ವ್ ಆದರೂ ಒಳ್ಳೇದು ಅನಿಸುತ್ತೆ. ಅವರಿಗೆಲ್ಲ ಐಡಿಯಾ ಇರುತ್ತೆ ಬಿಡಿ. ವಿಜಯ್ ಸರ್ ಇಷ್ಟು CM ಆಗೋ ಲೆವೆಲ್ಗೆ ಅವ್ರು ಇದ್ದಾರೆ ಅಂತ ಹೇಳಿದ್ರೆ 100% ಪ್ಲ್ಯಾನ್ ಮಾಡಿರ್ತಾರೆ. ಕೊಟ್ಟರು ತಪ್ಪಿಲ್ಲ, ಅವ್ರು ಏನಿದ್ರೆ 100% ಅದ್ರ ಬಗ್ಗೆ ವರ್ಕೌಟ್ ಮಾಡಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಲ್ಲೂ ಸೂಪರ್ ಸ್ಟಾರ್, ಇಲ್ಲೂ ಸೂಪರ್ ಸ್ಟಾರ್ ಆಗಲಿ, ಯಾವುದರಲ್ಲಿ ಪೊಲಿಟಿಕಲ್ ಇದರಲ್ಲೂ ಅವರು ಸೂಪರ್ ಸ್ಟಾರ್ ಆಗಲಿ.
ನಿಮ್ಮ ಜೊತೆ ಸಿನಿಮಾ ಇನ್ನೊಂದು ಮಾಡಬೇಕು. ಯಾರು? ವಿಜಯ್ ಸರ. ವಿಜಯ್ ಸರ್ ಇರ್ಬೋದು, ಜೊತೆಗೆ ತಮಿಳ್ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ, ಒಟ್ಟಿನಲ್ಲಿ ನೀವು ಬ್ಯುಸಿಯಾಗಿರಬೇಕು. 100% ಆಗಿರ್ಬೇಕು. ಫೈನಲ್ ನಾನು ಸಿನಿಮಾನೇ ನಮಗೆ ಎಲ್ಲದು ಮೇಡಮ್. ನೀವು ಬೇರೆ ಏನೇ ಕೆಲಸ ಮಾಡಲಿ, ಏನೇ ಆಗಲಿ, ಇದರಲ್ಲಿ ಸಿಗುವಂಥ ನಾನು ಇದ್ರಲ್ಲಿ ಸ್ಯಾಟಿಸ್ಫೈ ಆಗೋಷ್ಟು ಬೇರೆ ಯಾವುದ್ರಲ್ಲೂ ಆಗಲ್ಲ. ಸಿನಿಮಾನೇ ನಮ್ಗಲ್ಲಿ ಹೋಗಿ ಬಣ್ಣ ಹಚ್ಚಿದ್ರೇ ನನ್ನ ಲೈಫ್ ಫುಲ್ಫಿಲ್ ಆಗಿದೆ ಅಂತ. ಯಾಕಂದರೆ ತುಂಬ ಮಾತುಗಳನ್ನ ಕೇಳ್ಕೊಂಡು ನಾನು ಯಾಕೆ ಇಷ್ಟು ಎಕ್ಸೈಟಾಗಿ ಮಾತಾಡ್ತೀನಿ ಅಂದರೆ, ಸ್ವಲ್ಪ ವಿಜಯ್ ಸರ್ ಬಗ್ಗೆ ಅವ್ರು CM ಆಗಿರೋದಕ್ಕೆ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋದು. ನಾವು ಇಂಡಸ್ಟ್ರಿಗೆ ಬರ್ತಾ ಏನೂ ಇರಲಿಲ್ಲ ಅಂದರೆ, ಕಂಪ್ಲೀಟ್ಲಿ ಅಂದರೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಹೀಗೆಲ್ಲ ಇರುತ್ತೆ ಅಂತ. ಒದ್ದಾಡಿ ಡೆಡಿಕೇಟ್ ಮಾಡಿ, ಸ್ಟ್ರಗಲ್ ಪಟ್ಟು, ಸಣ್ಣ ಕ್ಯಾರೆಕ್ಟರ್ ಮಾಡಿ, ದೊಡ್ಡ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಎಷ್ಟೇ ಸಿನಿಮಾಗಳು ಫ್ಲಾಪ್ ಆಗಲಿ ನಮಗಿಲ್ಲ ಮುಂದೆ. ನಾನು 2015 ಹೀರೋ ಮಾಡಿದ್ದೆ ಆಯಿತಾ. 2016 ಸೆಕೆಂಡ್ ಹೀರೋ ಮಾಡಿದ್ದೆ ನಾನು, ಪ್ರಜ್ವಲ್ ದೇವರಾಜ್ ಆ್ಯಂಡ್ ಶ್ರುತಿ ಎಲ್ಲ, ಮಾದ ಮತ್ತು ಮನಸ್ಸಿ ಅವೆಲ್ಲ ಮಾಡಿದ್ದೆ. ಎಷ್ಟು ಸಿನಿಮಾಗಳು ಬಂದ್ರೂ ನಾವು ಇಲ್ಲ ಸಿನಿಮಾ ಫ್ಲಾಪ್ ಆಯ್ತು ಅನ್ನೋಕ್ಕೂ ನಾವೇನು ಹಾಗೆ ಇರಲಿಲ್ಲ. ಮತ್ತೆ ಕ್ಯಾರೆಕ್ಟರ್ ಮಾಡೋಕ್ಕೆ ಮಾಡಿದೆ. ಅದಾದಮೇಲೆ ದರ್ಶನ್ ಸರ್ ಜೊತೆ ನಾನು ಯಜಮಾನ ಮಾಡಿದ್ದು, ಚಿಕ್ಕ ರೋಲ್ ಮಾಡಿದೆ. ಆಮೇಲೆ ರಾಬರ್ಟ್ ಮಾಡಿದೆ. ಏನಿಲ್ಲ ಮೇಡಮ್, ನೀವು ಮಾಡ್ತಾನೆ ಇರಬೇಕು, ಕೆಲಸ ಮಾಡ್ತಾನೆ ಇರಲಿ, ಫೈನಲ್ ರಿಸಲ್ಟ್ ಸಿಗುತ್ತೆ. ಆಗುತ್ತೆ. ಇಲ್ಲಿಂದ ಏನೆಲ್ಲ ಆಗಿಲ್ಲ ಹೇಳಿ. ಎಲ್ಲರೂ ಚಿಕ್ಕದು ಮಾಡಿಕೊಂಡೆ, ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಿಕೊಂಡೆ, ಚಿಕ್ಕದು ಮಾಡ್ಕೊಂಡು ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಮಾಡಿಕೊಂಡೆ, ಆಮೇಲೆ ಏನು ಬೇಕೋ ಅದನ್ನು ಅಚೀವ್ ಮಾಡೋಕ್ಕಾಗೋದು. ಸೊ ನಾನು ಹಾಗೆ ನನ್ನ ಥರನೇ ಇರೋ ಎಷ್ಟೋ ಯೂತ್ ಆರ್ಟಿಸ್ಟ್ಗಳಿಗೆ ಹಿಂಗೆ ಹೇಳೋದು ನಾನು, ಸ್ಟ್ರಗಲ್ ಪಡಿ, ಡೆಡಿಕೇಟ್ ಮಾಡಿ, 100% ರಿಸಲ್ಟ್ ಸಿಗುತ್ತೆ ಅಂತ. ಈಗ ಜನನಾಯಕನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಅದ್ರ ಕನ್ಫರ್ಮೇಷನ್ ಏನಾದರೂ ಇದೆಯಾ? ಮೇಡಮ್, ದೇ ಆರ್ ಪ್ಲ್ಯಾನಿಂಗ್ ಆ್ಯಕ್ಚುಲಿ. ಮೋಸ್ಟ್ಲಿ ಇವೆಲ್ಲ ಸ್ವಲ್ಪ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆದಮೇಲೆ ಮೋಸ್ಟ್ಲಿ ರಿಲೀಸ್ ಮಾಡ್ಬೋದು. ಟಾಕ್ಸಿಕ್ ನಂತರ ಬರ್ತಾರೆ ಅನ್ನೋಂತಹ ಮಾಹಿತಿ ನನ್ನ ಪ್ರಕಾರ ಬಿಫೋರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಬಿಫೋರೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸದ್ಯಕ್ಕೆ ಹೌದು, ಬಿಫೋರೇ ಬರುತ್ತೆ ಅಂತ. ಸೊ ಮಾತುಕತೆ ಅಂದರೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಸ್ವಲ್ಪ ಟಚ್ಚಲ್ಲಿರೋ ಕಾರಣದಿಂದಾಗಿ ಬಿಫೋರೇ ರಿಲೀಸ್ ಆಗುತ್ತೆ. ಎಸ್. ಓಕೆ, ಬಜರಂಗ್ ಅವರೇ, ಕೊನೆಯದಾಗಿ ನಿಮ್ಮ ಫಾಲೋವರ್ಸ್ಗೆ ಇರಬಹುದು, ನಿಮ್ಮ ಫ್ಯಾನ್ಸ್ಗೆ ಏನು ಅಪ್ಡೇಟ್ ಕೊಡ್ತೀರಾ ಅವ್ರಿಗೆ? ಅದೇ ಸಿನಿಮಾ ಬರ್ತಾ ಇದೆ ಜನನಾಯಕನು. ಎಲ್ಲ ಸಿನಿಮಾಗೂ ನಂಗೆ ಪ್ರೀತಿ ಕೊಟ್ಟಿದ್ದೀರಿ, ತುಂಬ ಹರಿಸಿದ್ದೀರಾ, ಆ್ಯಂಡ್ ತುಂಬ ಲವ್ ಕೊಟ್ಟಿದ್ದೀರಾ ಪ್ರತಿಯೊಂದು ಸಿನಿಮಾಗೂ. ಸೊ ಜನನಾಯಕನ್ ಬರ್ತಾ ಇದೆ ಅತಿ ಶೀಘ್ರದಲ್ಲಿ. ಸ್ಕ್ರೀನಲ್ಲಿ ಎಂಜಾಯ್ ಮಾಡಿ, ಬಿಗ್ ಸ್ಕ್ರೀನಲ್ಲಿ. ಈ ಲೀಕ್ ಆಗಿರೋದು ಅಥವಾ ಏನು ಪೈರಸಿ ಆಗಿದೆ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಎಂಜಾಯ್ ಮಾಡಿ ಸಿನಿಮಾನ. ತುಂಬ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದರದ್ದು ಮಜಾನೇ ಬೇರೆ, ಆ ಡೆಪ್ತ್ ಸಿಗುತ್ತೆ ನಿಮಗೆ. ಈ ಪ್ರೀತಿ ಯಾವತ್ತೂ ಹಿಂಗೆ ಇರಲಿ. ಹರಿಸಿ ಬೆಳೆಸಿ ಉಳಿಸಿ. ಲವ್ ಯು ಆಲ್. ಎಸ್, ಇದಿಷ್ಟು ನಟ ಬಜರಂಗ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.